ಉಗ್ರರ ವಿರುದ್ಧ ಭಾರತ ನಡೆಸಿರುವಂತಹ ಆಂಟಿ ಟೆರರ್ ಆಪರೇಷನ್ಗೆ ಸಂಬಂಧಪಟ್ಟಂತೆ ಈ ಆಪರೇಷನ್ ಸಕ್ಸಸ್ಫುಲ್ ಆದ ಬಳಿಕ ಏರ್ ಸ್ಟ್ರೈಕ್ ಬಗ್ಗೆ ಸರ್ವಪಕ್ಷ ಸಭೆಯಲ್ಲಿ ಸರ್ಕಾರ ವಿವರಣೆಯನ್ನ ಕೂಡ ಇವತ್ತು ಕೊಡೋದಕ್ಕೆ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೆದಿದೆ. ಮೋದಿ ಒಗ್ಗಟ್ಟಿನ ಸಂದೇಶವನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇದೇ ವೇಳೆ ವಿವರಿಸಿದ್ದಾರೆ. ಹೆಂಗೆ ನಮ್ಮ ದೇಶದ ಸಾರ್ವಭೌಮತ್ವವನ್ನ ಕಾಪಾಡಿಕೊಳ್ಳೋ ಕೆಲಸವನ್ನ ನಾವು ಮಾಡಿದ್ದೀವಿ ಅನ್ನೋ ಬ್ರೀಫಿಂಗ್ ಅನ್ನ ಇವತ್ತು ಎಲ್ಲರಿಗೂ ಮಾಡ್ತಾ ಇದ್ದಾರೆ. ಆ ಮೂಲಕ ಮತ್ತೊಮ್ಮೆ ವಿಶ್ವಾಸಕ್ಕೆ ಸರ್ವ ಪಕ್ಷಗಳನ್ನ ಕೂಡ ತೆಗೆದುಕೊಳ್ಳೋ ಪ್ರಯತ್ನದ ಭಾಗ ಅಂತ ಇದನ್ನ ನಾವು ಬಣ್ಣಿಸಬಹುದು. ನೆನಪಲ್ಲಿ ನಿಮಗೆ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಕೂಡ ಆಲ್ ಪಾರ್ಟಿ ಮೀಟಿಂಗ್ ಆಗಿತ್ತು. ಅಲ್ಲಿ ನೋಡಿ, ಅಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಅಂತ ವಿದೇಶಾಂಗ ಇಲಾಖೆಯ ಸಚಿವ ಜೈಶಂಕರ್ ಇದ್ದಾರೆ, ಅಮಿತ್ ಶಾ ಇದ್ದಾರೆ, ರಾಜನಾಥ್ ಸಿಂಗ್, JP ನಡ್ಡಾ ಸೇರಿದಂತೆ ವಿವಿಧ ಪಕ್ಷದ ನಾಯಕರು, ಕುಮಾರಸ್ವಾಮಿ ಅವರು ಕೂಡ ಅಲ್ಲಿರೋದನ್ನು ಗಮನಿಸ್ತಾ ಇದ್ದೀರಾ. ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ಮೀಟಿಂಗ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಮೀಟಿಂಗ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ. TMC ಇಂದ ಕೂಡ ನಾಯಕರುಗಳು ಭಾಗವಹಿಸ್ತಾ ಇದ್ದಾರೆ. NDA ಮಿತ್ರ ಪಕ್ಷದ ನಾಯಕರುಗಳು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರೂ ಕೂಡ ಅನ್ಕನ್ವೆನ್ಷನಲ್ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಕಂಪ್ಲೀಟ್ ಸಪೋರ್ಟ್ ನಿಮಗಿದೆ. ಇನ್ಫ್ಯಾಕ್ಟ್ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಕೂಡ ಮೀಟಿಂಗ್ ನಲ್ಲಿ ಅವ್ರು ಅದೇ ಹೇಳಿದ್ದು, ಓಕೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಎಲ್ಲ ಆಮೇಲೆ ಚರ್ಚೆ ಮಾಡ್ಕೊಳ್ಳೋಣ, ಬಟ್ ನೀವೇನು ಅಟ್ಯಾಕ್ ಮಾಡ್ತೀರಾ ನಿಮಗೆ ನಮ್ಮ ಸಪೋರ್ಟ್ ಫುಲ್ ಇದೆ, ಪ್ರತೀಕಾರ ಪ್ರತಿರೋಧವನ್ನು ತೋರಿಸ್ಬೇಕು ಭಾರತ ಅಂತ ಅವರೆಲ್ಲ ಒತ್ತಾಯಿಸಿದ್ರು. ಹಾಗೆ ಆಗಿದೆ. ಈಗಿನ್ನೇನು ಇವತ್ತಿನ ಮೀಟಿಂಗ್ನಲ್ಲಿ ಈ ಪೊಸಿಷನ್ ನಮ್ಮದು ಭಾರತದ ಹೇಗಿದೆ ಅದನ್ನೆಲ್ಲ ನೋಡ್ತಾರೆ ಅಂತ ಡೀಟೇಲ್ಸ್ ಕೊಡ್ತಾರೆ. ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುಕೇಶ್, ಆಲ್ ಪಾರ್ಟಿ ಮೀಟಿಂಗ್ ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಒಂದು ಪ್ರಸ್ತುತ ಸ್ಥಿತಿ ಮತ್ತು ಇಂಟರ್ನ್ಯಾಷನಲ್ ಸಪೋರ್ಟ್ ಹೆಂಗಿದೆ, ಮತ್ತೆ ಭಾರತದ ಪ್ಲಾನ್ಗಳು ಮುಂದೇನು, ಈ ಆಪರೇಷನ್ ಸಿಂಧೂರ ಪಾರ್ಟ್ 2 ನಡೆಯುತ್ತಾ ಇಲ್ವಾ, ಎಲ್ಲ ಪ್ರಶ್ನೆಗಳಿಗೂ ಇಲ್ಲಿ ಉತ್ತರ ಸಿಗೋ ಸಾಧ್ಯತೆ ಎಷ್ಟು ಅಂತ? ಮಮತಾ, ಖಂಡಿತ. ಯಾಕಂದ್ರೆ ಪಹಲ್ಗಾಮ್ ದಾಳಿ ಆದಂಥ ಸಂದರ್ಭದಲ್ಲಿ ಆ ನಂತರದಲ್ಲಿ ಒಂದ್ಸರಿ ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕೂಡ ಮಾಡಲಾಗಿತ್ತು. ಆಗ ಅನ್ಕಂಡೀಷನ್ ಆಗಿ ಎಲ್ಲ ಪಕ್ಷಗಳು ಕೂಡ ಅಂದ್ರೆ ಕೇಂದ್ರ ಸರ್ಕಾರ ಕೈಗೊಳ್ಳುವಂತ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ, ನಮ್ಮ ಬೆಂಬಲ ಸದಾ ಇದೆ ಅಂತ ಹೇಳಿದ್ರು. ಜೊತೆಗೆ ಪ್ರಧಾನಿಯವರು ಬರಬೇಕಿತ್ತು ಅನ್ನುವಂಥ ಒತ್ತಡವನ್ನು ಆಗ ಮಾಡಿದ್ರು. ಈಗ ಆಪರೇಷನ್ ಸಿಂಧೂರದ ಪ್ರಕಾರ ಅಂದ್ರೆ ಕೇಂದ್ರ ಸರ್ಕಾರ ತಮ್ಮ ದೇಶದ ಐಕ್ಯತೆ ಮೇಲಾದಂಥ ದಾಳಿಗೆ ಏನು ಪ್ರತಿಕ್ರಿಯೆ ಕೊಡಬೇಕು ಆ ಪ್ರತಿಕ್ರಿಯೆಯನ್ನು ಕೊಟ್ಟ ನಂತರದಲ್ಲಿ, ಸೈನಿಕ ಕಾರ್ಯಾಚರಣೆಯ ನಂತರದಲ್ಲಿ ಇವತ್ತು ಆಲ್ ಪಾರ್ಟಿ ಮೀಟಿಂಗ್. ಇವತ್ತು ಕೂಡ ಅಷ್ಟೇ ದೊಡ್ಡ ಮಟ್ಟದ ಧ್ವನಿಯಾಗಿ ದೇಶದ ಐಕ್ಯತೆಯ ದೃಷ್ಟಿಯಿಂದ ನಿಮ್ಮ ನಿರ್ಧಾರಕ್ಕೆ ಬೆಂಬಲಿಸ್ತೀವಿ ಅನ್ನುವಂಥದ್ದು. ಯಾಕಂದ್ರೆ ಕಾಂಗ್ರೆಸ್ ಆನ್ಲೈನ್ ರೆಸಲ್ಯೂಷನ್ ನೊಂದಿಗೆ ಹೋಗಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿತ್ತು ಅನ್ನುವಂಥದ್ದು. ಯಾಕಂದ್ರೆ ಕೇಂದ್ರದ ಎಲ್ಲ ನಿರ್ಧಾರವನ್ನ ಬೆಂಬಲಿಸಬೇಕು ಅನ್ನೋದು. ಜೊತೆಗೆ ವಿಶೇಷವಾಗಿ ಏನೆಲ್ಲ ಕಾರ್ಯಾಚರಣೆಗಳು ನಡೆದಿದೆ ಅಥವಾ ಮುಂದೆ ಏನು ಅಗತ್ಯ ಆದರೆ ಏನು ಮಾಡ್ತೀವಿ ಅನ್ನುವಂಥ ವಿಚಾರ ಸಹಜವಾಗಿ ಮುಕ್ತವಾಗಿ ಚರ್ಚೆ ನಡೆದಿದೆ ಅನ್ನುವಂಥದ್ದು. ಯಾಕಂದ್ರೆ ವಿದೇಶಾಂಗ ಸಚಿವರನ್ನ ಹಿಡಿದು ಗೃಹ ಸಚಿವರಿಂದ ಒಳಗೊಂಡಂತೆ ರಕ್ಷಣಾ ಸಚಿವರವರೆಗೂ ಎಲ್ಲರೂ ಕೂಡ ಇದ್ದಂಥ ಸಭೆ ಕೂಡ ಹೌದು. ಮತ್ತು ಸರ್ವ ಪಕ್ಷದ ನಾಯಕರುಗಳಿಗೆ ಏನೆಲ್ಲ ವಿಚಾರಗಳನ್ನ ಮುಟ್ಟಿಸಬೇಕು, ಪಹಲ್ಗಾಮ್ ದಾಳಿಯ ನಂತರದಲ್ಲಿ, ಆಪರೇಷನ್ ಸಿಂಧೂರದ ನಂತರದಲ್ಲಿ ಆಗಿರುವಂಥ ಒಟ್ಟಾರೆ ಬೆಳವಣಿಗೆ ಮತ್ತು ಮಾಡಿಕೊಂಡಿರುವಂಥ ಸಿದ್ಧತೆ, ಇದರಲ್ಲಿ ಯಾವೆಲ್ಲ ಸೂಕ್ಷ್ಮವಾದ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಎಲ್ಲ ವಿಚಾರಗಳನ್ನು ಕೂಡ ಇವತ್ತಿನ ಸಭೆಯಲ್ಲಿ ತಿಳಿಸಿದೆ ಕೇಂದ್ರ ಸರ್ಕಾರ ಅನ್ನುವಂಥದ್ದು. ಅದಕ್ಕೆ ಪ್ರತಿಯಾಗಿ ಇತರೆ ಪಕ್ಷಗಳ ನಾಯಕರುಗಳು ಕೂಡ ತಮ್ಮ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿರುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಮಮತಾ, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪ್ರಿಪೇರ್ಡ್ನೆಸ್ ಹೆಂಗಿದೆ ಅನ್ನೋದನ್ನ ಕೂಡ ಇಲ್ಲಿ ವಿವರಿಸಲಾಗುತ್ತೆ. ಆಮೇಲೆ ಇಂಟರ್ನ್ಯಾಷನಲ್ ಕಮಿಟಿಗಳಿಂದ ನಮಗೆ ಗ್ಲೋಬಲ್ ಸಪೋರ್ಟ್ ಹೆಂಗೆ ಸಿಗುತ್ತೆ ಅನ್ನೋದನ್ನ ಕೂಡ ಹೇಳಲಾಗುತ್ತೆ. ಸಪೋರ್ಟ್ ಮತ್ತು ಮುಂದಿನ ಕಾನ್ಸಿಕ್ವೆನ್ಸ್, ಒಂದು ವೇಳೆ ಪಾಕಿಸ್ತಾನ ಕೂಡ ಹುಚ್ಚಾಟವನ್ನು ಪ್ರದರ್ಶನ ಮಾಡಿದ್ರೆ ಅದನ್ನು ನಾವು ಹೆಂಗೆ ಎದುರಿಸ್ತೀವಿ ಗಡಿ ಭಾಗದಲ್ಲಿ ಎಲ್ಲ ಮಾತಾಡ್ತಾರೆ.